ನಮಸ್ಕಾರ. ಈ ಅವಧಿಯಲ್ಲಿ 10ನೇ ತರಗತಿ ಸಮಾಜ ವಿಜ್ಞಾನದ ಭೂಗೋಳಶಾಸ್ತ್ರದ ಅಧ್ಯಾಯವಾದ ಭಾರತದ ಮಣ್ಣು ಈ ಅಧ್ಯಾಯದಲ್ಲಿ ಬರುವಂತಹ ಕಲಿಕಾಂಶಗಳ ಬಗ್ಗೆ ಈ ಅವಧಿಯಲ್ಲಿ ತಿಳಿಯುವ. ಮಣ್ಣು ಒಂದು ಪ್ರಮುಖವಾದಂತಹ ನೈಸರ್ಗಿಕ ಸಂಪನ್ಮೂಲ. ಮಣ್ಣು ಪ್ರಮುಖವಾದ ನೈಸರ್ಗಿಕ ಸಂಪನ್ಮೂಲವಾಗಿದೆ. ಮಣ್ಣು ಎಂದರೇನು ಅಥವಾ ವ್ಯಾಖ್ಯಾನವನ್ನು ಕೇಳಿದಾಗ ಖನಿಜಗಳ ಮತ್ತು ಜೈವಿಕಾಂಶಗಳ ಸಂಯೋಜನೆಯನ್ನು ಹೊಂದಿದಂತಹ ಭೂಮಿಯ ಮೇಲಿನ ತೆಳುವಾದಂತಹ ಪದರನ್ನು ನಾವು ಮಣ್ಣು ಎಂದು ಕರೆಯುತ್ತೇವೆ. ಖನಿಜ ಮತ್ತು ಜೈವಿಕಾಂಶಗಳ ಸಂಯೋಜನೆಯನ್ನು ಹೊಂದಿದ ಭೂಮಿಯ ಮೇಲಿನ ಭಾಗವೇ ಮಣ್ಣು. ಈ ಮಣ್ಣು ಶಿಲೆಗಳಿಗೆ ಅನುಗುಣವಾಗಿ, ವಾಯುಗುಣಕ್ಕೆ ತಕ್ಕಂತೆ ಅನುಗುಣವಾಗಿ, ಭೂಮಿಯ ಮೇಲ್ಮೈ ಲಕ್ಷಣಗಳಿಗೆ ಅನುಗುಣವಾಗಿ ವಿವಿಧ ರೀತಿಯ ಮಣ್ಣಿನ ವಿಧಗಳನ್ನು ನಾವು ಭಾರತದಲ್ಲಿ ನೋಡಬಹುದಾಗಿದೆ. ವಾಯುಗುಣಕ್ಕೆ, ಹವಾಗುಣಕ್ಕೆ, ಶಿಲೆಗಳಿಗೆ, ಮೇಲ್ಮೈ ಲಕ್ಷಣಗಳಿಗೆ ಅನುಗುಣವಾಗಿ ಭಾರತದಲ್ಲಿ ಹಲವಾರು ಮಾದರಿಯ ಮಣ್ಣಿನ ವಿಧಗಳನ್ನು ನಾವು ಪಟ್ಟಿ ಮಾಡಬಹುದು. ಹಾಗಾದರೆ ಭಾರತದಲ್ಲಿ ಅಸ್ತಿತ್ವದಲ್ಲಿರುವಂತಹ ಮಣ್ಣಿನ ವಿಧಗಳು ಯಾವುವು? 6 ಮಾದರಿಯ ಮಣ್ಣಿನ ವಿಧಗಳನ್ನು ನಾವು ಪಟ್ಟಿ ಮಾಡಬಹುದು. ಹಾಗಾದರೆ ಆ 6 ಮಾದರಿಯ ಮಣ್ಣಿನ ವಿಧಗಳು ಯಾವುವು? ಮಣ್ಣಿನ ವಿಧಗಳು ಒಂದು ಮೆಕ್ಕಲು ಮಣ್ಣು, 2 ಕಪ್ಪು ಮಣ್ಣು, 3 ಕೆಂಪು ಮಣ್ಣು, 4 ಲ್ಯಾಟರೈಟ್ ಮಣ್ಣು, 5 ಮರುಭೂಮಿ ಮಣ್ಣು, 6 ಪರ್ವತ ಮಾದರಿ, ಈ ರೀತಿ ಭಾರತದಲ್ಲಿ 6 ವಿಧವಾದ ಮಣ್ಣಿನ ಮಾದರಿಯನ್ನ ವಿಧವನ್ನು ನಾವು ನೋಡಬಹುದು. ಈಗ ಒಂದೊಂದೇ ಮಣ್ಣಿನ ವಿಧವನ್ನು ನಾವು ನೋಡೋಣ. ಮೆಕ್ಕಲು ಮಣ್ಣು ಎಂದರೇನು? ಮೆಕ್ಕಲು ಮಣ್ಣು
ನದಿಗಳು ಹೊತ್ತು ತಂದು ಸಂಚಯನ ಮಾಡಿದ ಮಣ್ಣೆ ಮೆಕ್ಕಲು ಮಣ್ಣು. ನದಿಗಳು ಹೊತ್ತು ತಂದು ಸಂಚಯನ ಮಾಡಿದ ಮಣ್ಣನ್ನೇ ಮೆಕ್ಕಲು ಮಣ್ಣು ಎಂದು ಕರೆಯುತ್ತೇವೆ. ಉತ್ತರ ಭಾರತದ ನದಿಗಳಾದಂತಹ ಗಂಗಾ, ಸಿಂಧು, ಬ್ರಹ್ಮಪುತ್ರ ಎತ್ತರದ ಹಿಮಾಲಯದಲ್ಲಿ ಉಗಮವಾಗುವಾಗ ಇಳಿಜಾರಿಗೆ ಅನುಗುಣವಾಗಿ ಹರಿಯುವಾಗ ಎರಡೂ ಭಾಗದ ಮಣ್ಣನ್ನು ಕೊಚ್ಚಿ ತಂದು ನದಿಗಳೇನು ಮಾಡ್ತವೆ, ಮಣ್ಣನ್ನ ವಿಶಾಲವಾದ ಸಮತಟ್ಟಾದ ಪ್ರದೇಶದಲ್ಲಿ ಸಂಚಯನ ಮಾಡುತ್ತವೆ ಅಥವಾ ಸಂಗ್ರಹಣ ಮಾಡುತ್ತವೆ. ಈ ಮಣ್ಣನ್ನು ನಾವು ಮೆಕ್ಕಲು ಮಣ್ಣು ಎಂದು ಕರೆಯುತ್ತೇವೆ. ಭಾರತದಲ್ಲಿ ಮೆಕ್ಕಲು ಮಣ್ಣು ಹೆಚ್ಚಾಗಿ ಉತ್ತರ ಭಾರತದಲ್ಲಿ ನೋಡ್ತೇವೆ. ಈ ಮೆಕ್ಕಲು ಮಣ್ಣು ಕೃಷಿಗೆ ಬಹಳ ಯೋಗ್ಯವಾಗಿರುವಂತಹ ಮತ್ತು ಫಲವತ್ತಾಗಿರ್ತಕ್ಕಂತಹ ಮಣ್ಣಾಗಿದೆ. ಹಾಗಾಗಿ ಈ ಮೆಕ್ಕಲು ಮಣ್ಣನ್ನ ನಾವು ಉತ್ತರ ಭಾರತದಲ್ಲಿ ಹೆಚ್ಚಾಗಿ 15 ಲಕ್ಷ ಚದರ ಕಿಲೋಮೀಟರ್ ಭೂಪ್ರದೇಶದಲ್ಲಿ ಉತ್ತರ ಭಾರತದಲ್ಲಿ ನಾವು ಈ ಮಣ್ಣನ್ನು ನೋಡ್ತೀವಿ. ಈ ಮೆಕ್ಕಲು ಮಣ್ಣನ್ನ ಸಂಚಯನ ಮಾಡುವಂತಹ ಬಹಳ ಪ್ರಮುಖವಾದಂತಹ ನದಿಗಳು ಅಂದರೆ ಸಿಂಧು, ಗಂಗಾ, ಸಟ್ಲೇಜ್. ಇವು ಉತ್ತರ ಭಾರತದ ಬಹಳ ಪ್ರಮುಖವಾಗಿ ಮೆಕ್ಕಲು ಮಣ್ಣನ್ನು ಸಂಚಯನ ಮಾಡುವಂತಹ ನದಿಗಳು. ಇನ್ನು ದಕ್ಷಿಣ ಭಾರತಕ್ಕೆ ಬಂದರೆ ಮಹಾನದಿ, ಗೋದಾವರಿ, ಕಾವೇರಿ. ಇವು ದಕ್ಷಿಣ ಭಾರತದಲ್ಲಿ ಮೆಕ್ಕಲು ಮಣ್ಣನ್ನು ಸಂಚಯನ ಮಾಡುವಂತಹ ಬಹಳ ಪ್ರಮುಖವಾದಂತಹ ನದಿಗಳು. ಈ ಮೆಕ್ಕಲು ಮಣ್ಣು ವಿಶೇಷವಾಗಿ ಸಮುದ್ರ ತೀರ ಪ್ರದೇಶಗಳಲ್ಲಿ, ನದಿಗಳು ಸಮುದ್ರವನ್ನು ಸೇರುವಂತಹ ಸ್ಥಳಗಳಲ್ಲಿ, ಎತ್ತರವಾಗಿ ಇಳಿಜಾರಿಗೆ ಅನುಗುಣವಾಗಿ ಹರಿಯುವಂಥ ಪ್ರದೇಶಗಳಲ್ಲಿ ಈ ಮೆಕ್ಕಲು ಮಣ್ಣನ್ನು ನಾವು ಯಥೇಚ್ಛವಾಗಿ ನೋಡ್ತೀವಿ. ಹಾಗಾದರೆ ಮೆಕ್ಕಲು ಮಣ್ಣಿನಲ್ಲಿ ಬೆಳೆಯುವಂತಹ ಬೆಳೆಗಳು ಯಾವುವು? ಬೆಳೆಗಳನ್ನು ನೋಡಿದಾಗ ಪ್ರಮುಖವಾಗಿ ಸೆಣಬು, ಕಬ್ಬು, ಭತ್ತ ಈ ಮಣ್ಣಿನಲ್ಲಿ ಬೆಳೆಯುವಂತಹ ಬಹಳ ಪ್ರಮುಖವಾದಂತಹ ಬೆಳೆಗಳಾಗಿವೆ. ಇದಿಷ್ಟು ಮೆಕ್ಕಲು ಮಣ್ಣಿನ ಬಗ್ಗೆ. ನದಿಗಳು ಹೊತ್ತು ತಂದು ಸಂಚಯನ ಮಾಡುವಂತಹ ಮಣ್ಣನ್ನೇ ನಾವು ಮೆಕ್ಕಲು ಮಣ್ಣು ಅಂತ ಕರಿತೇವೆ. ಈ ಮೆಕ್ಕಲು ಮಣ್ಣನ್ನು ಸಂಚಯನ ಮಾಡುವಂತಹ ನದಿಗಳು ಅಂತ ಹೇಳಿದ್ರೆ, ನದಿಗಳು ಎತ್ತರವಾದ ಪ್ರದೇಶದಲ್ಲಿ ಉಗಮವಾಗಿ ಇಳಿಜಾರಿಗೆ ಅನುಗುಣವಾಗಿ ಹರಿದು ಬರುವಾಗ ಎರಡೂ ಭಾಗದ ಮಣ್ಣನ್ನು ಕೊಚ್ಚಿ ತಂದು ಸಂಚಯನ ಮಾಡುವಂತಹ, ಸಂಗ್ರಹ ಮಾಡುವಂತಹ ಕೆಲಸವನ್ನ ನದಿಗಳು ಮಾಡುತ್ತವೆ. ಈ ರೀತಿ ಈ ಮೆಕ್ಕಲು ಮಣ್ಣು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಉತ್ತರ ಭಾರತದಲ್ಲಿ. ಆ ಉತ್ತರ ಭಾರತದಲ್ಲಿ ಮೆಕ್ಕಲು ಮಣ್ಣನ್ನ ಸಂಚಯನ ಮಾಡುವಂಥ ಬಹಳ ಪ್ರಮುಖವಾದಂಥ ನದಿಗಳು ಅಂತಂದರೆ ಗಂಗಾ ಮತ್ತು ಸಟ್ಲೇಜ್ ನದಿಗಳು, ಜೊತೆಗೆ ಸಿಂಧು ನದಿ. ಉತ್ತರ ಮೈದಾನವನ್ನ ನಾವು ಗಂಗಾ ಮತ್ತು ಸಟ್ಲೇಜ್ ಮೈದಾನ ಎಂದು ಕೂಡ ಕರೆಯುತ್ತೇವೆ. ಈ ಮಣ್ಣಿನಲ್ಲಿ ಬೆಳೆಯುವಂತಹ ಬಹಳ ಪ್ರಮುಖವಾದಂತಹ ಬೆಳೆಗಳು ಅಂತಂದರೆ ಸೆಣಬು, ಕಬ್ಬು, ಭತ್ತ. ಮೆಕ್ಕಲು ಮಣ್ಣು ಕೃಷಿಗೆ ಬಹಳ ಯೋಗ್ಯವಾಗಿರ್ತಕ್ಕಂಥದ್ದು, ಕೃಷಿಗೆ ಬಹಳ ಫಲವತ್ತಾಗಿರ್ತಕ್ಕಂಥದ್ದು. ಕೃಷಿಗೆ ಮಣ್ಣು ಹೇಗಿರಬೇಕು ಅಂದರೆ ಬಹಳ ಫಲವತ್ತತೆಯನ್ನು ಕೊಟ್ಟಿರಬೇಕು, ಹೆಚ್ಚಿನ ಇಳುವರಿಯನ್ನು ಕೊಡ್ತಕ್ಕಂಥ ಮಣ್ಣು ಅಂತ ಹೇಳಿದ್ರೆ ಈ ಮೆಕ್ಕಲು ಮಣ್ಣು. ಇದಿಷ್ಟು ಮೆಕ್ಕಲು ಮಣ್ಣಿನ ಬಗ್ಗೆ. ಹಾಗೆಯೇ ಎರಡನೆಯ ಒಂದು ಪ್ರಮುಖವಾಗಿರ್ತಕ್ಕಂತಹ ಮಣ್ಣಿನ ವಿಧ ಅಂದರೆ ಕಪ್ಪು ಮಣ್ಣು. ಕಪ್ಪು ಮಣ್ಣಿನ ಲಕ್ಷಣಗಳನ್ನು ನೋಡೋಣ. ಕಪ್ಪು ಮಣ್ಣಿನ ಲಕ್ಷಣಗಳು: ಒಂದನೇದು ಅಗ್ನಿಶಿಲೆಗಳ ಶೀತಲೀಕರಣದಿಂದ ಉತ್ಪತ್ತಿಯಾಗುತ್ತದೆ. ಒಂದನೇ. ಎರಡು, ಕಪ್ಪು ಮಣ್ಣನ್ನು ರೇಗೂರು
ಅಥವಾ ಕಪ್ಪು ಹತ್ತಿ ಮಣ್ಣು ಎಂದು ಕರೆಯುತ್ತಾರೆ. ದೀರ್ಘ ಅವಧಿಯ ತನಕ ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದೆ. ಕಪ್ಪು ಮಣ್ಣಿನಲ್ಲಿ ಸುಣ್ಣದ ಅಂಶ ಹೆಚ್ಚಾಗಿ ಕಂಡುಬರುತ್ತದೆ. ಈ ಮಣ್ಣಿನಲ್ಲಿ ಬೆಳೆಯುವುದು ಬಹಳ ಪ್ರಮುಖವಾದ ಬೆಳೆಗಳು ಅಂತಂದ್ರೆ ಹತ್ತಿ, ದ್ವಿದಳ ಧಾನ್ಯಗಳು, ಭತ್ತ, ಕಬ್ಬು, ತಂಬಾಕು ಎಕ್ಸೆಟ್ರಾ. ಇದಿಷ್ಟು ಕಪ್ಪು ಮಣ್ಣಿನ ಬಗ್ಗೆ. ಕಪ್ಪು ಮಣ್ಣು ಬಸಾಲ್ಟ್ ಅಥವಾ ಅಗ್ನಿಶಿಲೆಗಳ ಶೀತಲೀಕರಣದಿಂದ ಜ್ವಾಲಾಮುಖಿ ಆದಂತಹ ಸಂದರ್ಭದಲ್ಲಿ ಭೂಗರ್ಭದಿಂದ ಅಗ್ನಿಶಿಲೆಗಳು ಹೊರಬರುತ್ತವೆ. ಆ ಅಗ್ನಿಶಿಲೆಗಳು ಕಾಲಕ್ರಮೇಣ ಶೀತಲೀಕರಣಗೊಂಡು ಆ ಶೀತಲೀಕರಣಗೊಂಡ ಪರಿಣಾಮವಾಗಿ ಈ ಕಪ್ಪು ಮಣ್ಣು ಉತ್ಪತ್ತಿಯಾಗುತ್ತದೆ. ಇದು ಮೊದಲನೇ ಒಂದೊಂದು ಕೇಳಬಹುದು ಮಲ್ಟಿಪಲ್ ಚಾಯ್ಸ್. ಅಗ್ನಿಶಿಲೆಗಳ ಶೀತಲೀಕರಣದಿಂದ ಉತ್ಪತ್ತಿಯಾಗುವ ಮಣ್ಣು ಅಥವಾ ಕಪ್ಪು ಮಣ್ಣು ಯಾವ ಶಿಲೆಗಳಿಂದ ಉತ್ಪತ್ತಿಯಾಗುತ್ತದೆ? ಬಸಾಲ್ಟ್ ಶಿಲೆ ಅಥವಾ ಅಗ್ನಿಶಿಲೆಗಳ ಶೀತಲೀಕರಣದಿಂದ ಈ ಕಪ್ಪು ಮಣ್ಣು ಉತ್ಪತ್ತಿಯಾಗುತ್ತದೆ. ಕಪ್ಪು ಮಣ್ಣನ್ನು ರೇಗೂರು ಮಣ್ಣು ಎಂದು ಕೂಡ ಕರೆಯುತ್ತೇವೆ ಅಥವಾ ಕಪ್ಪು ಹತ್ತಿ ಮಣ್ಣು ಎಂದು ಕೂಡ ಕರೆಯುತ್ತೇವೆ. ಯಾಕೆ ಕಪ್ಪು ಹತ್ತಿ ಮಣ್ಣು ಅಂತ ಕರೆಯುತ್ತೇವೆ? ಈ ಕಪ್ಪು ಮಣ್ಣು ಹತ್ತಿ ಬೆಳೆಗೆ ಬಹಳ ಬೆಳೆಯಲಿಕ್ಕೆ ಯೋಗ್ಯವಾದಂತಹ ಮಣ್ಣಾಗಿದೆ. ಹಾಗಾಗಿ ಇದನ್ನು ಕಪ್ಪು ಹತ್ತಿ ಮಣ್ಣು ಅಥವಾ ರೇಗೂರು ಮಣ್ಣು ಎಂದು ಕೂಡ ಕರೆಯುತ್ತೇವೆ. ಇನ್ನು ಇದರ ಬಹಳ ಪ್ರಮುಖವಾದ ವಿಶೇಷತೆ ಅಂತಂದ್ರೆ ದೀರ್ಘ ಅವಧಿಯ ತನಕ ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯವನ್ನ ಕಪ್ಪು ಮಣ್ಣು ಹೊಂದಿದೆ. ಉತ್ತರ ಕರ್ನಾಟಕದಲ್ಲಿ ಮಳೆ ಆಗಲ್ಲ. ಈಗ ಯಾವ ಸಂದರ್ಭದಲ್ಲಿ? ನವೆಂಬರ್, ಡಿಸೆಂಬರ್, ಜನವರಿ. ಕೇವಲ ಇಬ್ಬನಿಗೆ ಆ ಮಣ್ಣು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದೆ. ಹಾಗಾಗಿ ಕಪ್ಪು ಮಣ್ಣಿನ ಬಹಳ ವಿಶೇಷವಾದ ಲಕ್ಷಣ ಅಂತಂದ್ರೆ ದೀರ್ಘ ಅವಧಿಯ ತನಕ ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ ಹೊಂದಿದೆ. ಕಪ್ಪು ಮಣ್ಣಿನಲ್ಲಿ ಸುಣ್ಣದ ಅಂಶವನ್ನು ನಾವು ನೋಡ್ತೇವೆ. ಇದರ ಜೊತೆಗೆ ಕಪ್ಪು ಮಣ್ಣಿನಲ್ಲಿ ಬಹಳ ಪ್ರಮುಖವಾದ ಬೆಳೆ ಅಂತಂದ್ರೆ ಮೊದಲನೇದು ಹತ್ತಿ, ದ್ವಿದಳ ಧಾನ್ಯಗಳು, ತಂಬಾಕಿರಬಹುದು, ಭತ್ತ, ಕಬ್ಬು, ಈ ರೀತಿ ಬೆಳೆಗಳನ್ನ ಕಪ್ಪು ಮಣ್ಣಿನಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆಗಳಾಗಿವೆ. ಹಾಗೆ ಕಪ್ಪು ಮಣ್ಣು ಎಲ್ಲೆಲ್ಲಿ ಹಂಚಿಕೆಯಾಗಿದೆ ಅಂದರೆ ಕರ್ನಾಟಕ ಬಂದರೆ ಉತ್ತರ ಕರ್ನಾಟಕ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಗುಜರಾತ್ ಈ ರಾಜ್ಯಗಳಲ್ಲಿ ಕಪ್ಪು ಮಣ್ಣಿನ ಹಂಚಿಕೆಯನ್ನು ನಾವು ನೋಡಬಹುದಾಗಿದೆ. ಇದಿಷ್ಟು ಕಪ್ಪು ಮಣ್ಣಿನ ಲಕ್ಷಣಗಳ ಬಗ್ಗೆ, ಕಪ್ಪು ಮಣ್ಣಿನ ಹಂಚಿಕೆಯ ಬಗ್ಗೆ, ಕಪ್ಪು ಮಣ್ಣಿನಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆಗಳ ಬಗ್ಗೆ. ಹಾಗೆ ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಮಣ್ಣಿನ ವಿಧ ಅಂತಂದರೆ ಕೆಂಪು ಮಣ್ಣು. ಕೆಂಪು ಮಣ್ಣಿನ ಲಕ್ಷಣಗಳು ಒಂದು ಸ್ಫಟಿಕ ಶಿಲೆಗಳು
ಶೀತಲೀಕರಣದಿಂದ ಉತ್ಪತ್ತಿಯಾಗುತ್ತದೆ. ಸ್ಫಟಿಕ ಶಿಲೆಗಳ ಶೀತಲೀಕರಣದಿಂದ ಕೆಂಪು ಮಣ್ಣು ಉತ್ಪತ್ತಿಯಾಗುತ್ತದೆ. ಕೆಂಪು ಮಣ್ಣಿನಲ್ಲಿ ಮರಳಿನ ಅಂಶ ಅಧಿಕವಾಗಿದ್ದು ಜೇಡಿಯ ಅಂಶ ಕಡಿಮೆ ಇರುತ್ತದೆ. ತೇವಾಂಶ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕಡಿಮೆ ಇರುತ್ತದೆ. ಈ ಮಣ್ಣು ದಕ್ಷಿಣ ಕರ್ನಾಟಕ, ಒರಿಸ್ಸಾ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶದಲ್ಲಿ ನೋಡಬಹುದಾದ ಮಣ್ಣಾಗಿದೆ. ಈ ಮಣ್ಣಿನಲ್ಲಿ ರಾಗಿ, ಶೇಂಗಾ, ತಂಬಾಕು ಮುಂತಾದ ಬೆಳೆಗಳನ್ನು ಬೆಳೆಯಬಹುದಾಗಿದೆ. ಇದಿಷ್ಟು ಕೆಂಪು ಮಣ್ಣು. ಕೆಂಪು ಮಣ್ಣು ಸ್ಫಟಿಕ ಶಿಲೆಗಳ ಶೀತಲೀಕರಣದಿಂದ ಉತ್ಪತ್ತಿಯಾಗುತ್ತದೆ. ಕೆಂಪು ಮಣ್ಣು ಕೆಂಪು ಬಣ್ಣದಲ್ಲಿರಲು ಕಾರಣ ಏನಂದ್ರೆ, ಕೆಂಪು ಮಣ್ಣಿನಲ್ಲಿ ಕಬ್ಬಿಣದ ಅಂಶ ಇರುವುದರಿಂದ ಆ ಕಬ್ಬಿಣದ ಅಂಶ ನೀರಿನಲ್ಲಿ ಕರಗಿ ಕೆಂಪು ಬಣ್ಣಕ್ಕೆ ಪರಿವರ್ತನೆಯಾಗುವುದರಿಂದ ಕೆಂಪು ಮಣ್ಣು ಕೆಂಪು ಬಣ್ಣದಲ್ಲಿದೆ. ಕೆಂಪು ಮಣ್ಣಿನಲ್ಲಿ ಏನಿದೆ? ಕಬ್ಬಿಣದ ಅಂಶ ಹೆಚ್ಚಾಗಿ ಇರುವುದರಿಂದ. ಕಬ್ಬಿಣದ ಅಂಶ ನೀರಿನಲ್ಲಿ ಕರಗುವುದರಿಂದ ಕಬ್ಬಿಣದ ಅಂಶವಾಗಿ ಪರಿವರ್ತನೆ ಆಗುತ್ತೆ, ಕಬ್ಬಿಣದ ಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತದೆ. ಕಬ್ಬಿಣದ ಆಕ್ಸೈಡ್ ಕೆಂಪು ಬಣ್ಣದಲ್ಲಿ ಪರಿವರ್ತನೆ ಹೊಂದಿರುತ್ತದೆ. ಕೆಂಪು ಮಣ್ಣು ಕೆಂಪು ಬಣ್ಣದಲ್ಲಿ ನೋಡಬಹುದಾಗಿರುವಂತಹ ಬಹಳ ಪ್ರಮುಖವಾಗಿರುವಂತಹ ಮಣ್ಣಾಗಿದೆ. ಹಾಗಾಗಿ ಕೆಂಪು ಮಣ್ಣು ಕೆಂಪು ಬಣ್ಣದಲ್ಲಿದೆ. ಇನ್ನು ಕೆಂಪು ಮಣ್ಣು ಮರಳಿನ ಅಂಶವನ್ನು ಅಧಿಕ ಪ್ರಮಾಣದಲ್ಲಿ ಹೊಂದಿದ್ದು ಜೇಡಿಯ ಕಣಗಳನ್ನು ಬಹಳ ಕಡಿಮೆ ಪ್ರಮಾಣದಲ್ಲಿ ಹೊಂದಿದೆ. ಯಾವುದೇ ವಿಧವಾದ ಮಣ್ಣು ಹೆಚ್ಚಿನ ಮರಳಿನ ಅಂಶ ಹೊಂದಿದ್ರೆ ತೇವಾಂಶ ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಹೊಂದಿರುವುದಿಲ್ಲ. ಸುಣ್ಣದ ಅಂಶ ಜೇಡಿಯ ಕಣಗಳನ್ನು ಹೆಚ್ಚಾಗಿ ಹೊಂದಿದ್ರೆ ಆ ಮಣ್ಣು ದೀರ್ಘ ಅವಧಿ ತನಕ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತದೆ ವಿನಃ ಯಾವುದೇ ಮಣ್ಣಾಗಲಿ ಮರಳಿನ ಅಂಶ ಹೊಂದಿರುವಂತಹ ಮಣ್ಣು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಹೊಂದಿರುವುದಿಲ್ಲ. ಇಲ್ಲಿ ಕಪ್ಪು ಮಣ್ಣು ಅಲ್ಲ, ಕೆಂಪು ಮಣ್ಣು ಅದೇನೆ. ಕೆಂಪು ಮಣ್ಣು ಹೆಚ್ಚಿನ ಪ್ರಮಾಣದಲ್ಲಿ ಮರಳಿನ ಅಂಶವನ್ನು ಹೊಂದಿದ್ದು ಕಡಿಮೆ ಪ್ರಮಾಣದಲ್ಲಿ ಜೇಡಿಯ ಅಂಶವನ್ನು ಹೊಂದಿರುವುದರಿಂದ ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಹೊಂದಿರುವುದಿಲ್ಲ. ಹೊಂದಿದ್ರೂ ಕೂಡ ಬಹಳ ಕಡಿಮೆ ಪ್ರಮಾಣದ ಅವಧಿಯ ತನಕ ಈ ಕೆಂಪು ಮಣ್ಣು ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಇದರ ಜೊತೆಗೆ ಈ ಕೆಂಪು ಮಣ್ಣು ಯಾವ ಯಾವ ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ ಅಂತ ನೋಡಿದ್ರೆ ಕರ್ನಾಟಕದ ದಕ್ಷಿಣ ಕರ್ನಾಟಕ, ಒರಿಸ್ಸಾ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಮುಂತಾದ ರಾಜ್ಯಗಳಲ್ಲಿ ಈ ಕೆಂಪು ಮಣ್ಣಿನ ಹಂಚಿಕೆಯನ್ನ ನೋಡುವುದರ ಜೊತೆಗೆ ರಾಗಿ, ಶೇಂಗಾ, ತಂಬಾಕು, ನೀರಾವರಿ ಇರುವಂತಹ ಪ್ರದೇಶಗಳಲ್ಲಿ ಭತ್ತ, ಕಬ್ಬು ಈ ಎಲ್ಲಾ ಬೆಳೆಗಳನ್ನು ಕೂಡ ಬೆಳೆಯಬಹುದಾಗಿದೆ. ಇದಿಷ್ಟು ಕೆಂಪು ಮಣ್ಣಿನ
ಲಕ್ಷಣಗಳ ಬಗ್ಗೆ. ಹಾಗೆಯೇ ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಮಣ್ಣು ಅಂತ ಹೇಳಿದ್ರೆ ಲ್ಯಾಟ್ರೈಟ್ ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣು. ಲ್ಯಾಟ್ರೈಟ್ ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣು. ಈ ಲ್ಯಾಟ್ರೈಟ್ ಮಣ್ಣಿನ ಲಕ್ಷಣ ನೋಡೋದಾದ್ರೆ ಅಧಿಕ ಉಷ್ಣಾಂಶ ಮತ್ತು ತೇವಾಂಶವನ್ನ ಹೊಂದಿದ ಪ್ರದೇಶಗಳು ಅಥವಾ ಅಧಿಕ ಮಳೆ ಮತ್ತು ಅಧಿಕ ಉಷ್ಣಾಂಶ ಬೀಳುವ ಪ್ರದೇಶದಲ್ಲಿ ಈ ಮಣ್ಣನ್ನ ನೋಡಬಹುದಾಗಿದೆ. ಕಬ್ಬಿಣ ಅಂಶವು ಹೆಚ್ಚಾಗಿರುವುದರಿಂದ ಕೆಂಪಾಗಿ ಕಂಡು ಬರುತ್ತದೆ. ಈ ಮಣ್ಣು ಫಲವತ್ತತೆಯಿಂದ ಕೂಡಿರುವುದಿಲ್ಲ. ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟ, ರಾಜಮಹಲ್ ಬೆಟ್ಟ, ಮುಂತಾದ ಪ್ರದೇಶಗಳಲ್ಲಿ ಈ ಮಣ್ಣು ನೋಡಬಹುದಾಗಿದೆ. ಗೋಡಂಬಿ, ರಬ್ಬರ್, ಚಹಾ, ಕಾಫಿ ಬೆಳೆಗಳು ಈ ಮಣ್ಣಿನ ಪ್ರಮುಖವಾದಂತಹ ಬೆಳೆಗಳು. ಜಂಬೆಟ್ಟಿಗೆ ಅಥವಾ ಲ್ಯಾಟರೈಟ್ ಮಣ್ಣು, ಇದು ಜಲ ವಿಲೀನೀಕರಣಗೊಳ್ಳದೇ ಇರತಕ್ಕಂಥ ಮಣ್ಣು. ಯಾಕಂದ್ರೆ ಮಣ್ಣು ಗಟ್ಟಿಯಾಗಿರೋದ್ರಿಂದ ನೀರು ಇಂಗಿಕೊಳ್ಳದೇ ಇರುವಂತಹ ಮಣ್ಣು. ಹೆಚ್ಚಿನದಾಗಿ ಈ ಮಣ್ಣು ಜಂಬಿಟ್ಟಿಗೆ ಮನೆ ಕಟ್ಟಲು ಉಪಯೋಗಿಸುವ ಒಂದು ಪ್ರಮುಖವಾಗಿರ್ತಕ್ಕಂಥ ಮಣ್ಣು. ಈ ಮಣ್ಣು ಹೆಚ್ಚಾಗಿ ಎಲ್ಲಿ ಕಂಡು ಬರ್ತದೆ ಅಂದರೆ ಅಧಿಕ ಮಳೆ ಬೀಳುವಂತಹ, ಅಧಿಕ ಉಷ್ಣಾಂಶವೂ ಅಧಿಕವಾಗಿರಬೇಕು, ಮಳೆಯೂ ಅಧಿಕವಾಗಿರಬೇಕು. ಈ ಪ್ರದೇಶದಲ್ಲಿ ನಾವು ಈ ಜಂಬಿಟ್ಟಿಗೆ ಮಣ್ಣನ್ನು ನೋಡಬಹುದಾಗಿದೆ. ಈ ಜಂಬಿಟ್ಟಿಗೆ ಮಣ್ಣು ಯಾವ ಬಣ್ಣದಲ್ಲಿದೆ ಅಂದರೆ ಕೆಂಪು ಬಣ್ಣದಲ್ಲಿದೆ. ಯಾಕೆ ಅಂತಂದ್ರೆ ಆ ಜಂಬಿಟ್ಟಿಗೆ ಮಣ್ಣಿನಲ್ಲಿ ಅಥವಾ ಲ್ಯಾಟ್ರೈಟ್ ಮಣ್ಣಿನಲ್ಲಿ ಕಬ್ಬಿಣದ ಅಂಶವು ಕಂಡು ಬರುವುದರಿಂದ ನೀರು ಬಿದ್ದಾಗ ಕಬ್ಬಿಣದ ಅಂಶ ಕಬ್ಬಿಣದ ಆಕ್ಸೈಡ್ ಆಗಿ ಪರಿವರ್ತನೆ ಹೊಂದುವುದರಿಂದ ಈ ಮಣ್ಣು ಕೆಂಪಾಗಿದೆ. ಇನ್ನು ಈ ಮಣ್ಣು ಫಲವತ್ತತೆಯಿಂದ ಕೂಡಿರುವುದಿಲ್ಲ. ಇದು ಜಲ ವಿಲೀನೀಕರಣವಾಗದೇ ಇರುವಂತಹ ಮಣ್ಣು. ಜಲ ವಿಲೀನೀಕರಣ ಅಂತಂದ್ರೆ ನೀರು ಇಂಗಿಕೊಳ್ಳದೇ ಇರುವಂತಹ ಮಣ್ಣಾಗಿದೆ. ಈ ಮಣ್ಣಿನಲ್ಲಿ ಬೆಳೆಯುವಂತಹ ಪ್ರಮುಖವಾದಂತಹ ಬೆಳೆ ಅಂತಂದರೆ ಗೋಡಂಬಿ, ರಬ್ಬರ್, ಚಹಾ ಈ ಮಣ್ಣಿನ ಬಹಳ ಪ್ರಮುಖವಾದಂಥ ಬೆಳೆ. ಹಾಗಾಗಿ ಮಣ್ಣು
ಯಾವ ಯಾವ ಪ್ರದೇಶದಲ್ಲಿ ಹಂಚಿಕೆಯಾಗಿದೆ ಅಂತ ನೋಡಿದರೆ ಪಶ್ಚಿಮ ಘಟ್ಟದಲ್ಲಿ, ಪೂರ್ವ ಘಟ್ಟಗಳಲ್ಲಿ, ರಾಜಮಹಲ್ ಬೆಟ್ಟಗಳಲ್ಲಿ, ಅಮರಕಂಟಕ ಶ್ರೇಣಿಗಳಲ್ಲಿ ಈ ಮಣ್ಣನ್ನು ನಾವು ಹೆಚ್ಚಾಗಿ ನೋಡ್ತೇವೆ. ಇದು ಲ್ಯಾಟ್ರೈಟ್ ಅಥವಾ ಜಂಬಿಟ್ಟಿಗೆ ಮಣ್ಣಿನ ಬಗ್ಗೆ. ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಮಣ್ಣು ಅಂತಂದ್ರೆ ಮರುಭೂಮಿ ಮಣ್ಣು. ಇಂಥ ಮಣ್ಣು ಮರುಭೂಮಿ ಮಣ್ಣು. ಮರುಭೂಮಿ ಮಣ್ಣಿನ ಲಕ್ಷಣ ನೋಡಿದರೆ ಹೆಚ್ಚು ಉಷ್ಣಾಂಶ, ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಮರುಭೂಮಿ ಮಣ್ಣನ್ನು ನಾವು ನೋಡ್ತೀವಿ. ಹೆಚ್ಚು ಉಷ್ಣಾಂಶ, ಮಳೆ ಕಡಿಮೆ ಪ್ರಮಾಣದಲ್ಲಿ ಇರಬೇಕು. ಈ ಮರುಭೂಮಿ ಮಣ್ಣಿನಲ್ಲಿ ಬೆಳೆಯುವಂಥ ಬೆಳೆಗಳು ಅಂದರೆ ಪ್ರಮುಖವಾಗಿ ಖರ್ಜೂರ. ಇದೊಂದನೇ ಈ ಮಣ್ಣಿನಲ್ಲಿ ಬೆಳೆಯುವಂತಹ ಬಹಳ ಪ್ರಮುಖವಾಗಿರ್ತಕ್ಕಂಥ ಬೆಳೆ. ಇನ್ನು ಮರುಭೂಮಿ ಮಣ್ಣು ಹೆಚ್ಚಾಗಿ ಎಲ್ಲೆಲ್ಲಿ ಕಂಡು ಬರ್ತದೆ? ರಾಜಸ್ಥಾನ, ಗುಜರಾತ್, ಪಂಜಾಬ್, ಚಂಡೀಗಢ ಈ ಪ್ರದೇಶದಲ್ಲಿ ನಾವು ಈ ಮರುಭೂಮಿ ಮಣ್ಣನ್ನ ನೋಡ್ತೀವಿ. ಇದಿಷ್ಟು ಮರುಭೂಮಿ ಮಣ್ಣಿನ ಬಗ್ಗೆ. ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಮಣ್ಣು, ಕೊನೆಯ ಮಾದರಿ ಮಣ್ಣು ಅಂದರೆ ಪರ್ವತ ಮಾದರಿಯ ಮಣ್ಣು. ಪರ್ವತ ಮಾದರಿಯ ಮಣ್ಣು. ಪರ್ವತ ಮಾದರಿಯ ಮಣ್ಣಿನ ಲಕ್ಷಣ ನೋಡೋದಾದ್ರೆ ಪರ್ವತ ಮಾದರಿಯ ಮಣ್ಣು ಪರ್ವತಗಳಲ್ಲಿ ಇಳಿಜಾರು ಪ್ರದೇಶಗಳಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಈ ಪರ್ವತ ಮಾದರಿಯ ಮಣ್ಣನ್ನ ನೋಡ್ತೇವೆ. ಎರಡನೇ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಅಂದ್ರೆ ಪರ್ವತ ಮಾದರಿಯ ಮಣ್ಣು ಕೊಳೆತ ಜೈವಿಕಾಂಶಗಳನ್ನು ಒಳಗೊಂಡಿರುತ್ತದೆ. ಪರ್ವತ ಮಾದರಿಯ ಮಣ್ಣು ಫಲವತ್ತಾಗಿರುತ್ತದೆ. ಈ ಪರ್ವತ ಮಾದರಿಯ ಮಣ್ಣಿನಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆಗಳು ಅಂದರೆ ಚಹಾ, ಕಾಫಿ, ಹಣ್ಣಿನ ಬೆಳೆಗಳು. ಚಹಾ, ಕಾಫಿ, ಹಣ್ಣಿನ ಬೆಳೆಗಳು. ಹಂಚಿಕೆಯನ್ನು ನೋಡೋದಾದ್ರೆ ಭಾರತದ ಯಾವ್ಯಾವ ಭಾಗದಲ್ಲಿ ಹಂಚಿಕೆ ಆಗಿದೆ? ಪೂರ್ವ ಮತ್ತು ಪಶ್ಚಿಮ ಘಟ್ಟ, ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಈ ಮಣ್ಣಿನ ಹಂಚಿಕೆಯನ್ನು ನೋಡಬಹುದು. ಪ್ರಮುಖವಾಗಿ ಪರ್ವತ ಮಾದರಿ ಮಣ್ಣು ಪರ್ವತ ಪ್ರದೇಶಗಳಲ್ಲಿ, ಇಳಿಜಾರು ಪ್ರದೇಶಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ ಪರ್ವತ ಮಾದರಿ ಮಣ್ಣನ್ನು ನೋಡುತ್ತೇವೆ. ಈ ಪರ್ವತ ಮಾದರಿ ಮಣ್ಣು ಹೇಗೆ ಉತ್ಪತ್ತಿ ಆಗುತ್ತೆ ಅಂತಂದರೆ ಹೆಚ್ಚಾಗಿ ಕೊಳೆತಂತಹ ಜೈವಿಕಾಂಶ, ಬಿದ್ದಂತಹ ಮರಗಳು, ಮರದ ಎಲೆಗಳು, ಪ್ರಾಣಿ ಪಕ್ಷಿಗಳು ಸತ್ತಾಗ ಆ ಕೊಳೆತ ಜೈವಿಕ ಅಂಶದಿಂದ ಈ ಪರ್ವತ ಮಾದರಿ ಮಣ್ಣು
ಉತ್ಪತ್ತಿಯಾಗುತ್ತದೆ. ಈ ಜೈವಿಕಾಂಶಗಳನ್ನೇ ಒಳಗೊಂಡಿರೋದ್ರಿಂದ ಪರ್ವತ ಮಾದರಿ ಮಣ್ಣು ಬಹಳ ಫಲವತ್ತಾಗಿರ್ತಕ್ಕಂಥ ಮಣ್ಣು. ಈ ಮಣ್ಣು ಯೋಗ್ಯವಾಗಿದೆ. ಯಾವ ಬೆಳೆಗೆ ಯೋಗ್ಯವಾಗಿದೆ ಅಂತಂದ್ರೆ ಚಹಾ, ಕಾಫಿ ಮತ್ತು ಹಣ್ಣಿನ ಬೆಳೆಗಳನ್ನು ಬೆಳೆಯಲಿಕ್ಕೆ ಬಹಳ ಯೋಗ್ಯವಾಗಿರ್ತಕ್ಕಂತಹ ಮಣ್ಣು. ಈ ಮಣ್ಣು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು, ಈಶಾನ್ಯ ರಾಜ್ಯಗಳಲ್ಲಿ ಯಥೇಚ್ಛವಾಗಿ ಈ ಮಣ್ಣನ್ನ ನೋಡಬಹುದಾಗಿದೆ. ಈ ರೀತಿ ವಾಯುಗುಣಕ್ಕೆ ತಕ್ಕಂತೆ, ಮೇಲ್ಮೈ ಲಕ್ಷಣಗಳಿಗೆ ತಕ್ಕಂತೆ, ಶಿಲೆಗಳ ಹಂಚಿಕೆಗಳಿಗೆ ತಕ್ಕಂತೆ ಭೂಮಿಯ ಮೇಲೆ ಭಾರತದಲ್ಲಿ ಈ ರೀತಿ 6 ವಿಧವಾದಂತಹ ಮಣ್ಣಿನ ಮಾದರಿಗಳನ್ನ ನೋಡಬಹುದಾಗಿದೆ. ಹಾಗಾದ್ರೆ ಭೂಮಿಯ ಮೇಲೆ ಭೂಸವೆತ ಉಂಟಾಗ್ತದೆ. ಈ ಭೂಸವೆತ ಉಂಟಾಗಲಿಕ್ಕೆ ಕಾರಣಗಳೇನು? ಭೂಸವೆತ ಉಂಟಾದ ನಂತರ ನಿರ್ಮಾಣವಾಗುವಂತಹ ಪರಿಣಾಮಗಳು ಯಾವುವು? ಭೂಸವೆತವನ್ನ ನಿಯಂತ್ರಿಸುವಂತಹ ನಿಯಂತ್ರಣ ಕ್ರಮಗಳು ಯಾವುವು? ಈಗ ಆ ವಿಷಯದ ಬಗ್ಗೆ ನೋಡೋಣ. ಮಣ್ಣಿನ ಸವೆತ ಅಥವಾ ಭೂಸವೆತ. ಮಣ್ಣಿನ ಸವೆತ ಏನು? ಮಣ್ಣಿನ ಸವೆತ ಭೂಮಿಯ ಮೇಲ್ಭಾಗವು ಸವೆತಕ್ಕೆ ಒಳಗಾಗುವ ಪ್ರಕ್ರಿಯೆಯನ್ನ ನಾವು ಮಣ್ಣಿನ ಸವೆತ ಅಥವಾ ಭೂ ಸವೆತ ಎಂದು ಕರೆಯುತ್ತೇವೆ. ವಿಪರೀತವಾಗಿ ಮಳೆ ಬಿದ್ದಾಗ, ಭೂಮಿ ಇಳಿಜಾರಿಗೆ ಅನುಗುಣವಾಗಿದ್ದಾಗ ಈ ಭೂಮಿಯ ಮೇಲ್ಭಾಗ ಏನಾಗುತ್ತದೆ? ಸವೆತಕ್ಕೆ ಒಳಗಾಗುತ್ತದೆ. ಈ ರೀತಿ ಭೂಮಿಯ ಮೇಲ್ಭಾಗ ಸವೆತಕ್ಕೆ ಒಳಗಾಗುವಂತಹ ಪ್ರಕ್ರಿಯೆಯನ್ನು ನಾವೆಂತ ಕರೀತೇವೆ? ಮಣ್ಣಿನ ಸವೆತ ಅಥವಾ ಭೂ ಸವೆತ ಎಂದು ಕರೆಯುತ್ತೇವೆ. ಹಾಗಾದ್ರೆ ಭೂ ಸವೆತಕ್ಕೆ ಕಾರಣಗಳು ಏನು? ಕಾರಣ ಭೂ ಸವೆತಕ್ಕೆ ಕಾರಣಗಳು: 1, ಅತಿಯಾದ ಮಳೆ. 2, ಅರಣ್ಯನಾಶ. 3, ಅತಿಯಾದ ದನಕರುಗಳನ್ನ ಮೇಯಿಸುವುದು. 4, ಅವೈಜ್ಞಾನಿಕ ಬೇಸಾಯ. 5, ಭೂಮಿಯ ಮೇಲಿನ ಮಣ್ಣನ್ನು ವಿವಿಧ ಉದ್ದೇಶಗಳಿಗೆ ಬಳಕೆ ಮಾಡುವುದು. ವರ್ಗಾವಣೆ ಬೇಸಾಯ ಪದ್ಧತಿ. ಇವೆಲ್ಲವೂ ಕೂಡ ಭೂ ಸವೆತ ಅಥವಾ ಮಣ್ಣಿನ ಸವೆತಕ್ಕೆ ಕಾರಣ. ಒಂದನೇದಾಗಿ ಅತಿಯಾದಂತಹ ಮಳೆ ಬೀಳುತ್ತದೆ. ಅತಿಯಾದಂತಹ ಮಳೆಯಿಂದಾಗಿ ಆ ಭೂಪ್ರದೇಶದಲ್ಲಿ ಅರಣ್ಯನಾಶವಾಗಿದೆ. ಅಂತಹ ಭೂಪ್ರದೇಶದಲ್ಲಿ ಅತಿಯಾದ ದನಕರುಗಳನ್ನ ಮೇಯಿಸಿದಾಗ ಭೂಮಿಯ ಮೇಲ್ಭಾಗದ ಮಣ್ಣು ಏನಾಗ್ತದೆ? ಮಿದುವಾಗಿ, ಸಡಿಲವಾಗಿ, ಬಹಳ ವೇಗವಾಗಿ ಆ ಪ್ರದೇಶದ ಮಣ್ಣು ಕೊಚ್ಚಿಕೊಂಡು ಇನ್ನೊಂದು ಪ್ರದೇಶಕ್ಕೆ ಹೋಗಿ ಯಾವ ಪ್ರದೇಶ ತಗ್ಗಿರುತ್ತದೆಯೋ ಆ
ಆ ಪ್ರದೇಶಕ್ಕೆ ಹೋಗಿ ಸಂಚಯನವಾಗುತ್ತದೆ. ಇದಷ್ಟೇ ಅಲ್ಲ, ಅವೈಜ್ಞಾನಿಕ ಬೇಸಾಯ ಅಂದ್ರೆ ಕಾಂಟೂರ್, ನಾವು ಅವೈಜ್ಞಾನಿಕ ಬೇಸಾಯ ಅಂದ್ರೆ ಇಳಿಜಾರಿಗೆ ಅನುಗುಣವಾಗಿಯೇ ಬೇಸಾಯ ಮಾಡ್ತಕ್ಕಂಥದ್ದು. ಇವತ್ತಿನ ಹನಿ ಮತ್ತು ತುಂತುರು ನೀರಾವರಿಯನ್ನು ಬಳಕೆ ಮಾಡೋದು ಬಿಟ್ಟು ವಿಪರೀತವಾದ ನೀರಿನ ಪೂರೈಕೆಯನ್ನು ಮಾಡ್ತಕ್ಕಂಥದ್ದು. ಈ ರೀತಿ ಅವೈಜ್ಞಾನಿಕ ಬೇಸಾಯವನ್ನು ಮಾಡಿದ್ದೇ ಆದರೆ ಬದುಗಳನ್ನು ನಿರ್ಮಾಣ ಮಾಡದೇ ಇರತಕ್ಕಂಥದ್ದು, ಇಳಿಜಾರಿಗೆ ಅನುಗುಣವಾಗಿ ಬೇಸಾಯ ಮಾಡ್ತಕ್ಕಂಥದ್ದು. ಈ ರೀತಿಯಾದ ಬೇಸಾಯವನ್ನು ಮಾಡಿದ್ರೆ, ಅವೈಜ್ಞಾನಿಕ ಬೇಸಾಯವನ್ನು ಮಾಡಿದ್ರೆ ಭೂಮಿಯ ಮೇಲ್ಭಾಗದ ಮಣ್ಣು ಏನಾಗುತ್ತದೆ, ಕೊಚ್ಚಿಕೊಂಡು ಹೋಗುತ್ತದೆ. ಇದಷ್ಟೇ ಅಲ್ಲ, ಭೂಮಿಯ ಮೇಲೆ ಮಣ್ಣನ್ನ ಇಟ್ಟಿಗೆಗೋ ಅಥವಾ ಇನ್ಯಾವುದೋ ಉದ್ದೇಶಕ್ಕೋ ಮಣ್ಣನ್ನ ಕೊಚ್ಚಿ ತೆಗೆದು ಭೂಮಿಯ ಮೇಲಿನ ಮಣ್ಣನ್ನ ತೆಗೆದ್ರೆ ಮಣ್ಣಿನ ಸವೆತ ಉಂಟಾಗುತ್ತದೆ, ಭೂ ಸವೆತ ಉಂಟಾಗುತ್ತದೆ. ಇನ್ನು ವರ್ಗಾವಣೆ ಬೇಸಾಯ ಮೀನ್ಸ್ ಒಂದತ್ತು ವರ್ಷ ಈ ಭೂ ಪ್ರದೇಶದಲ್ಲಿ ಇದನ್ನು ಬಿಟ್ಟು ಇಲ್ಲಿಂದ ಮತ್ತೊಂದು 20 ಕಿಲೋಮೀಟರ್ ಹೋಗಿ ಅಲ್ಲಿ ಕಾಡನ್ನು ಕಡಿದು ಅಲ್ಲಿ ವ್ಯವಸಾಯ ಮಾಡ್ತಕ್ಕಂಥದ್ದು, ಮತ್ತೆ ಅಲ್ಲೂ ಕೂಡ 10 ವರ್ಷ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಪ್ರದೇಶಕ್ಕೆ ಹೋಗಿ ಮತ್ತೆ ಅಲ್ಲಿ ಅರಣ್ಯವನ್ನು ನಾಶ ಮಾಡ್ತಕ್ಕಂಥ ಬೇಸಾಯವನ್ನು ನಾವು ವರ್ಗಾವಣೆ ಬೇಸಾಯ ಅಂತ ಕರಿತೀವಿ. ಈ ವರ್ಗಾವಣೆ ಬೇಸಾಯವನ್ನು ಮಾಡಿದ್ರಲ್ಲೂ ಕೂಡ ಭೂಮಿಯ ಮೇಲ್ಭಾಗ ಏನಾಗುತ್ತೆ, ಕೊಚ್ಚಿಕೊಂಡು ಹೋಗುತ್ತದೆ. ಇವೆಲ್ಲಾ ಕಾರಣಗಳು ಮಣ್ಣಿನ ಸವೆತಕ್ಕೆ, ಭೂ ಸವೆತಕ್ಕೆ ಕಾರಣಗಳು. ಅತಿಯಾದ ಮಳೆ, ಅರಣ್ಯ ನಾಶ, ಅತಿಯಾದ ದನಕರುಗಳನ್ನ ಮೇಯಿಸತಕ್ಕಂಥದ್ದು, ಅವೈಜ್ಞಾನಿಕ ಬೇಸಾಯ ಮಾಡ್ತಕ್ಕಂಥದ್ದು, ಭೂಮಿಯ ಮೇಲಿನ ಮಣ್ಣನ್ನ ಅನೇಕ ಉದ್ದೇಶಗಳಿಗೆ ಬಳಕೆ ಮಾಡಿಕೊಳ್ತಕ್ಕಂಥದ್ದು, ವರ್ಗಾವಣೆ ಬೇಸಾಯ ಪದ್ಧತಿ, ಇವೆಲ್ಲವೂ ಕೂಡ ಮಣ್ಣಿನ ಸವೆತಕ್ಕೆ ಕಾರಣಗಳಾಗಿವೆ. ಹಾಗಾದರೆ ಭೂ ಸವೆತದ ಪರಿಣಾಮಗಳು ಏನು? ಭೂ ಸವೆತದ ಪರಿಣಾಮಗಳಿಂದ ಯಾವೆಲ್ಲ ಪರಿಣಾಮಗಳನ್ನು ನಾವು ನೋಡಬಹುದಾಗಿದೆ? ಭೂ ಸವೆತದ ಪರಿಣಾಮಗಳು. ಮಣ್ಣಿನ ಫಲವತ್ತತೆ, ಕಡಿಮೆಯಾಗುತ್ತದೆ. ಅಂತರ್ಜಲ ಪ್ರಮಾಣ ಕಡಿಮೆಯಾಗುತ್ತದೆ. ನದಿಗಳಲ್ಲಿ ಹೂಳು ತುಂಬುತ್ತದೆ. ನದಿಗಳಲ್ಲಿ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಅತಿಯಾಗಿ ಮಳೆ ಬಿದ್ದಲ್ಲಿ ಪ್ರವಾಹ ಸೃಷ್ಟಿಯಾಗುತ್ತದೆ. ಪ್ರವಾಹದಿಂದ ಆಸ್ತಿಪಾಸ್ತಿ ನಷ್ಟವಾಗುತ್ತದೆ. ಈ ರೀತಿ ಭೂಮಿಯ ಮೇಲ್ಭಾಗ ಸವೆತಕ್ಕೆ ಒಳಗಾಗುವುದರಿಂದ ಈ ಎಲ್ಲಾ ಪರಿಣಾಮಗಳನ್ನು ನಾವು ಎದುರಿಸಬಹುದಾಗಿದೆ. ಒಂದನೇದಾಗಿ ಭೂಮಿಯ ಮೇಲ್ಭಾಗ ಕೊಚ್ಚಿಕೊಂಡು ಹೋಗುವುದರಿಂದ ಮಣ್ಣಿನ ಫಲವತ್ತತೆ ಕಡಿಮೆಯಾಗಿ ಆ ಮಣ್ಣು ನೀರನ್ನ ಇಂಗಿಕೊಳ್ಳುವಂತಹ ಶಕ್ತಿ ಕಡಿಮೆಯಾಗುವುದರಿಂದ ಅಂತರ್ಜಲವೂ ಕೂಡ ಕಡಿಮೆಯಾಗುತ್ತದೆ.
ನೋಡ್ರಿ, ಯಾವುದೇ ಭೂಮಿಯ ಗಟ್ಟಿ ಭಾಗ, ಆ ಗಟ್ಟಿ ಭಾಗದಲ್ಲಿ ನಾವು ನೀರನ್ನು ಸುರಿದ್ರೂ ಕೂಡ ನೀರನ್ನು ಅಂಗಿಕೊಳ್ಳುವಂತ ಶಕ್ತಿ ಆ ಮಣ್ಣು ಕಳೆದುಕೊಳ್ಳುತ್ತದೆ. ಇದು ಯಾವಾಗ ಭೂಮಿ ಸವೆತಕ್ಕೆ ಒಳಗಾದಾಗ ಭೂಮಿಯ ಫಲವತ್ತತೆಯೂ ಕೂಡ ಕಡಿಮೆ ಆಗ್ತದೆ. ಫಲವತ್ತತೆ ಅಷ್ಟೇ ಅಲ್ಲದೆ ಅಂತರ್ಜಲವನ್ನು ನೀರನ್ನು ಅಂಗಿಕೊಳ್ಳುವಂತ ಶಕ್ತಿಯೂ ಕೂಡ ಕಡಿಮೆ ಆಗಿ ಅಂತರ್ಜಲವೂ ಕೂಡ ಕಡಿಮೆ ಆಗುತ್ತದೆ. ನದಿಗಳಲ್ಲಿ ಹೂಳು ತುಂಬುತ್ತದೆ. ಹೂಳು ಅಂದ್ರೆ ಭೂಮಿಯ ಮೇಲ್ಭಾಗದ ಮಣ್ಣು ಹೋಗಿ ನದಿಗಳಲ್ಲಿ ಹೋಗಿ ಸಂಗ್ರಹವಾದರೆ ನದಿಗಳ ನೀರಿನ ಸಂಗ್ರಹಣಾ ಸಾಮರ್ಥ್ಯವೂ ಕಡಿಮೆಯಾಗಿ ನದಿಗಳಲ್ಲಿ ಹೂಳು ತುಂಬಿದಾಗ ಆ ನದಿಗಳಲ್ಲಿ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆಯಾದಾಗ ವಿಪರೀತ ಮಳೆಯಾಗುವ ಸಂದರ್ಭದಲ್ಲಿ ಪ್ರವಾಹ ಸೃಷ್ಟಿಯಾಗುತ್ತದೆ. ಹೂಳಲ್ಲಿ ಗೊತ್ತಿದೆಯಲ್ಲ, ಭೂಮಿಯ ಮೇಲ್ಭಾಗದ ಮಣ್ಣು ನದಿಗಳಲ್ಲಿ ಹೋಗಿ ಸಂಚಯನವಾಗುವುದೇ, ಅದನ್ನೇ ನಾವು ಹೂಳು ಅಂತ ಕೇಳಿದ್ವಿ. ಯಾವಾಗ ನದಿಗಳಲ್ಲಿ ಹೂಳಿತ್ತೋ ಮಳೆ ಬಂದಾಗ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಏನಾಗುತ್ತದೆ? ಕಡಿಮೆ ಆಗುತ್ತದೆ. ವಿಪರೀತ ಮಳೆಯಾಗುವ ಸಂದರ್ಭದಲ್ಲಿ ಆ ನದಿಗಳು ಪ್ರವಾಹವನ್ನು ಸೃಷ್ಟಿ ಮಾಡುತ್ತವೆ. ಪ್ರವಾಹ ಸೃಷ್ಟಿಯಾದಾಗ ಆಸ್ತಿಪಾಸ್ತಿ ನಷ್ಟವಾಗುತ್ತದೆ, ಜನಜೀವನ ಅಸ್ತವ್ಯಸ್ತಗೊಳ್ಳುತ್ತದೆ, ಅನೇಕ ಸಾವು ನೋವುಗಳು ಸಂಭವಿಸುತ್ತವೆ. ಎಲ್ಲಾ ಪರಿಣಾಮಗಳು ಮಣ್ಣಿನ ಸವೆತದಿಂದ ಉಂಟಾಗುವಂತಹ ಪರಿಣಾಮಗಳಾಗಿವೆ. ಇವು ಮಣ್ಣಿನ ಸವೆತಕ್ಕೆ ಒಳಗಾಗಿ ಉಂಟಾಗುವಂತಹ ಪರಿಣಾಮಗಳು. ಹಾಗಾದ್ರೆ ನಾವು ಮಣ್ಣಿನ ಸವೆತವನ್ನು ಹೇಗೆ ನಿಯಂತ್ರಿಸಬಹುದು? ಮಣ್ಣಿನ ಸವೆತವನ್ನು ನಿಯಂತ್ರಿಸುವಂತಹ ಕ್ರಮಗಳು ಯಾವುವು? ಮಣ್ಣಿನ ಸವೆತವನ್ನು ನಿಯಂತ್ರಿಸುವ ಕ್ರಮಗಳು. ಒಂದು, ಅರಣ್ಯಗಳನ್ನು ಬೆಳೆಸುವುದು. ವೈಜ್ಞಾನಿಕ ಬೇಸಾಯವನ್ನು ಮಾಡುವುದು. ಕೃಷಿಯಲ್ಲಿ ಹನಿ ಮತ್ತು ತುಂತುರು ನೀರಾವರಿ ಬಳಕೆ. ಬದುಗಳನ್ನು ನಿರ್ಮಿಸುವುದು. ಮರವಿದ್ದ ಜಾಗದಲ್ಲಿ ಸಸಿಗಳನ್ನು ನೆಡುವುದು. ದನಕರುಗಳನ್ನು ಗೋಮಾಳಗಳಲ್ಲಿ ಮೇಯಿಸುವುದು. ನದಿಗಳಲ್ಲಿ ನಿರಂತರ ಹೂಳೆತ್ತುವ ಕ್ರಮಗಳನ್ನು ಕೈಗೊಳ್ಳುವುದು. ಈ ಎಲ್ಲಾ ಕ್ರಮಗಳನ್ನು ಮಾಡಿದರೆ ಮಣ್ಣಿನ ಸವೆತವನ್ನು ನಿಯಂತ್ರಿಸಬಹುದು. ಮಣ್ಣಿನ ಸವೆತವನ್ನು ನಿಯಂತ್ರಿಸುವಂತ ಕ್ರಮಗಳು. ಹೆಚ್ಚು ಹೆಚ್ಚು ಅರಣ್ಯಗಳನ್ನು ಬೆಳೆಸಬೇಕು. ಈಗ ನಾವು ದಿನನಿತ್ಯ ಉದ್ದೇಶಕ್ಕಾಗಿ ಸಾಮಾಜಿಕ ಅರಣ್ಯಗಳನ್ನು
ಬಳಸಬೇಕು, ಸಾಮಾಜಿಕರಣಗಳನ್ನು ಬೆಳೆಸಬೇಕು, ಸಾಮಾಜಿಕರಣಗಳನ್ನೇ ಕಡಿಬೇಕು. ಆ ರೀತಿ ಅರಣ್ಯಗಳಲ್ಲಿ ಸಾಮಾಜಿಕರಣಗಳ ಬೇರೆ, ನಾವು ಮಣ್ಣಿನ ಸವೆತವನ್ನು ನಿಯಂತ್ರಿಸಲಿಕ್ಕೆ ಇರುವಂತಹ ಅರಣ್ಯಗಳೇ ಬೇರೆ. ಸಾಮಾಜಿಕರಣಗಳನ್ನ ಮನುಷ್ಯನ ಜೀವನಕ್ಕೆ ಅಗತ್ಯವಾಗಿ ಬೆಳೆಸಿ ಕಟಾವು ಮಾಡಬೇಕು. ಆ ರೀತಿ ಸಾಮಾಜಿಕರಣಗಳನ್ನು ಬಳಕೆ ಮಾಡಿ ಅವುಗಳನ್ನು ಬಳಕೆ ಮಾಡಬೇಕು. ಇಲ್ಲಿ ಅರಣ್ಯಗಳನ್ನು ಬಳಸಬೇಕು, ವೈಜ್ಞಾನಿಕ ಬೇಸಾಯವನ್ನು ಮಾಡಬೇಕು. ವೈಜ್ಞಾನಿಕ ಬೇಸಾಯ ಅಂದರೆ ಇಳಿಜಾರಿಗೆ ಅಡ್ಡಲಾಗಿ ಅಥವಾ ಕಾಂಟೂರ್ ಮಾದರಿಯ ಬೇಸಾಯ ಮಾಡತಕ್ಕಂಥದ್ದು. ಕೃಷಿಯಲ್ಲಿ ಹೆಚ್ಚಾಗಿ ಹನಿ ಮತ್ತು ತುಂತುರು ನೀರಾವರಿಯನ್ನು ಬಳಕೆ ಮಾಡಿಕೊಳ್ತಕ್ಕಂಥದ್ದು. ನದಿಗಳಲ್ಲಿ ನಿರಂತರವಾಗಿ ಹೂಳೆತ್ತುವಂತಹ ಕ್ರಮಗಳನ್ನ ಕೈಗೊಳ್ಳತಕ್ಕಂಥದ್ದು. ಇನ್ನ ಬದುಗಳನ್ನ ನಿರ್ಮಾಣ ಮಾಡತಕ್ಕಂಥದ್ದು. ಇನ್ನ ಮರ ಬಿದ್ದಂತ ಜಾಗದಲ್ಲಿ ಸಸ್ಯಗಳನ್ನು ನೆಡ್ತಕ್ಕಂಥದ್ದು. ದನಕರುಗಳನ್ನ ಮೇಯಿಸಿ, ಅಂದರೆ ದನಕರು ಗೋಮಾಳಂತ ಪ್ರದೇಶಗಳಲ್ಲಿ, ಸಮತಟ್ಟಾದಂಥ ಪ್ರದೇಶದಲ್ಲಿ ಮೇಯಿಸ್ತಕ್ಕಂತಹ ಕ್ರಮವನ್ನ, ಮತ್ತೆ ಕಾಡ್ಗಿಚ್ಚುಗಳನ್ನ ನಿಯಂತ್ರಿಸುವಂತಹ ಕ್ರಮಗಳನ್ನು ಕೈಗೊಂಡಿದ್ದೇ ಆದಲ್ಲಿ ನಾವು ಮಣ್ಣಿನ ಸವೆತವನ್ನ ನಿಯಂತ್ರಿಸಬಹುದಾಗಿದೆ. ಇದಿಷ್ಟು ಈ ಅಧ್ಯಾಯದಲ್ಲಿ ಕಂಡುಬರುವಂತಹ ಬಹಳ ಪ್ರಮುಖವಾದಂತಹ ಅಂಶಗಳಾಗಿವೆ. ಮಣ್ಣು ಎಂದರೇನು, ಮಣ್ಣಿನ ವಿಧಗಳು ಯಾವುವು, ಮಣ್ಣಿನ ಸವೆತ ಎಂದರೇನು, ಮಣ್ಣಿನ ಸವೆತಕ್ಕೆ ಕಾರಣಗಳು, ಮಣ್ಣಿನ ಸವೆತದಿಂದ ಉಂಟಾಗುವಂತಹ ಪರಿಣಾಮಗಳು, ಆ ಸವೆತವನ್ನು ನಿಯಂತ್ರಿಸುವಂತಹ ಕ್ರಮಗಳು ಈ ಅಧ್ಯಾಯದಲ್ಲಿ ಬರುವಂತಹ ಪ್ರಮುಖ ಅಂಶಗಳಾಗಿವೆ. ನಮಸ್ಕಾರ.